ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜ ರಾಣಿ. ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ. ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ, ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. ನಮಸ್ಕಾರ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಅನುಭವ್ ಕಾರ್ಯಕ್ರಮ. ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ ರವರ ಬಾನುಲಿ ಕೇಂದ್ರದಲ್ಲಿ. ಈ ಯೋಜನೆಯು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ನ ಜಂಟಿ ಯೋಜನೆಯಾಗಿದೆ. ಈ ಯೋಜನೆಯನ್ನು ರೂಪಿಸಿದವರು ಡಾಕ್ಟರ್ ಶ್ರೀಧರ್, ಈ ಯೋಜನೆಯ ತನಿಖಾಧಿಕಾರಿ ಅಲೋಕ್ ವರ್ಮಾ ಮತ್ತು ಈ ಯೋಜನೆಯ ಸಂಯೋಜಕರು ಸಾಯಿ ಸುಧಾ, ಪೂಜಾ ಮರುಡ, ಕೌಸಲ್ಯ. ಕೇಳುಗರೆ, ಭಾರತ ಸರ್ಕಾರ ರಾಷ್ಟ್ರೀಯ ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿಯನ್ನು ತೆರೆದಿದೆ. ಹಿರಿಯ ನಾಗರಿಕರು ಮತ್ತು ಅವರಿಗೆ ಸಂಬಂಧಪಟ್ಟವರು ಯಾವುದೇ ಸಹಾಯ ಸೌಲಭ್ಯಗಳಿಗೆ ಮತ್ತು ಕಾನೂನು ವಿಚಾರಗಳಿಗೆ, ಆಪ್ತ ಸಮಾಲೋಚನೆಗೆ, ಇನ್ನೂ ಇತರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿಗೆ ಕರೆ ಮಾಡಬಹುದು. ಸಹಾಯವಾಣಿಯ ದೂರವಾಣಿ ಸಂಖ್ಯೆ 145667. ಎಲ್ಲ ಹಿರಿಯ ನಾಗರಿಕರು ಬರೆದಿಟ್ಟುಕೊಳ್ಳಿ. ಮತ್ತೊಮ್ಮೆ ಸಹಾಯವಾಣಿಯ ಸಂಖ್ಯೆ 14567. ಈ ಸಹಾಯವಾಣಿಯು ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಕಾರ್ಯನಿರ್ವಹಿಸುತ್ತದೆ. ಕೇಳುಗರೆ, ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಕರೋನಾ ಬಗ್ಗೆ, ಹಿರಿಯರಿಗೆ ಇರುವ ವಿಭಿನ್ನ ದೃಷ್ಟಿಕೋನದ ಬಗ್ಗೆ ನಮ್ಮ ಹಿರಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದಾರೆ. ಬನ್ನಿ ಕೇಳಿ ಬರೋಣ. ಮಮತಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಸ್ವಾಗತ. ಹೇಳಿ ಮಮತಾ ಅವರೇ, ಹೇಳಿ, ನೀವು ಆಸ್ ಎ ಸೀನಿಯರ್ ಸಿಟಿಸನ್ ಆಗಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಮೆಂಟಲಿ ಮತ್ತು ಫಿಸಿಕಲಿ ಮತ್ತೆ ಈ ಕೋವಿಡ್ ಸಿಚುವೇಶನ್ಸ್ ನ ಪಾಸಿಟಿವ್ ಆಗಿ ಹೇಗೆ ತೆಗೆದುಕೊಂಡು ಹೋದ್ರಿ, ತಿಳಿಸ್ಕೊಡ್ತೀರಾ? ಖಂಡಿತ. ನನ್ನ ಅನುಭವದಲ್ಲಿ ನಾನು ಹೇಳ್ಬೇಕಂದ್ರೆ, ನಾನು ಸಕಾರಾತ್ಮಕವಾಗಿ ಯಾವಾಗ್ಲೂ ಯೋಚನೆ ಮಾಡೋಳಾದ್ರಿಂದ ನಾನು ಮೆಂಟಲಿ ಅಂತ ಹೇಳಿದಾಗ ನಾನು ಯೋಗ ಮತ್ತೆ ಧ್ಯಾನ ಮತ್ತೆ ಕೆಲವೊಂದು ಕಥೆ ಪುಸ್ತಕಗಳನ್ನ ಓದೋದು, ಮತ್ತೆ ಅದ್ರೊಳಗಡೆನೆ ನನ್ನನ್ನ ನಾನು ಮೆಲುಕು ಹಾಕೊಳ್ತಾ ಬಂದೆ. ನನ್ನ ಬಾಲ್ಯವನ್ನ ಎಲ್ಲವನ್ನು ಮೆಲುಕು ಹಾಕೊಂಡು ಸ್ಪಿರಿಚುವಲ್ ಆಗಿ ಹೋಗ್ತಾ ಬಂದೆ. ಫಿಸಿಕಲಿ ಅಂದಾಗ ಆಸ್ ಯೂಶುವಲ್ ಎಲ್ರು ಮಾಡ್ತಾರಲ್ಲ, ಮನೇಲಿ ಮೊಮ್ಮಕ್ಳು ಇರ್ತಾರೆ, ಮೊಮ್ಮಕ್ಕಳ ಜೊತೆ ಆಟ ಆಡ್ತೀವಿ. ಅದು ಅಡಿಗೆ ಮಾಡೋ ಅಭ್ಯಾಸ ಜಾಸ್ತಿ ನನ್ಗೆ. ಸ್ಪೆಷಲ್ ನೋಡುವಂಥದ್ದು, ಮಾಡುವಂಥದ್ದು, ಅದನ್ನ ಮಾಡೋದು, ಮತ್ತೆ ಊಟ ಮಾಡೋದು. ಹಾಗೆ ಈಗ ಟಿವಿಯಲ್ಲಿ ಒಂದು ಕೋವಿಡ್ ಬಿಟ್ರೆ ಭಯ ಆಗ್ಬಿಡುತ್ತೆ. ಅದ್ ಬಿಟ್ಟು ಬೇರೆ ನಗೆಪಾಟದ್ದು, ಹರಟೆ ಕಾರ್ಯಕ್ರಮಗಳು ಇದೆಲ್ಲ ಬರ್ತಿತ್ತಲ್ಲ, ಅದನ್ನ ನೋಡುವಂಥದ್ದು. ಅದ್ರ ಜೊತೆಲಿ ನಮ್ಮಂತ ವಯಸ್ಸಾಗಿರೋರು ಇರ್ತಾರಲ್ಲ ಆಜು ಬಾಜು ಮನೆಗಳಲ್ಲಿ, ಆ ಸಂದರ್ಭದಲ್ಲಿ ನಮ್ ಬಾಲ್ಯದಲ್ಲಿ ಹೇಗಿತ್ತು, ಯಾಕಂದ್ರೆ ಪೆಂಡಮಿಕ್ ಅನ್ನೋದು ಈಗ ನೋಡಿದ್ದಲ್ಲ, ಆಗ ನಮ್ಮ ಇದ್ರಲ್ಲಿನೂ ಕೂಡ ಕ್ಷಾಮ ಬಂದಾಗ, ಬರಗಾಲ ಬಂದಾಗ, ಆ ಎಮರ್ಜೆನ್ಸಿ ಪೀರಿಯಡ್ ಗಳಲ್ಲಿ ಏನೇನಿತ್ತು, ನಾವೇನ್ ಕಂಡ್ವಿ, ಅವೆಲ್ಲ ಕುತ್ಕೊಂಡು ಹರಟೆ, ನಗು. ಯಾಕಂದ್ರೆ ಇವತ್ತು ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯನೋ, ನಮಗೆ ನೆಮ್ಮದಿ, ನಗು ಬಹಳ ಮುಖ್ಯ. ನೋವುಗಳಿದ್ರೆ ನಮ್ಮಲ್ಲೂ ಸಾವಿರಾರು ನೋವುಗಳಿರ್ತವೆ. ಯಾರಿಗಿಲ್ಲ ರೀ? ಮನುಷ್ಯನ್ಗೆ ಇರ್ತವೆ, ಮರಕ್ಕಿರ್ತವೆ, ಪ್ರಾಣಿಗಳಿರ್ತವೆ. ಅದನ್ನ ಸಕಾರಾತ್ಮಕವಾಗಿ ಯೋಚನೆ ಮಾಡಿದಾಗ ನನಗೊಂದು ಬಲ ಬರ್ತದೆ ಅಂತ ಹೇಳಿ ನಾವ್ ಹಂಗೆ ಒಂದು ಗ್ರೂಪ್ ಮಾಡ್ಕೊಂಡು ನಗಾಡೋದು, ಕತೆ ಪುಸ್ತಕಗಳನ್ನ ಹೇಳೋದು, ನಾವು ಮಾಡ್ಕೊಂಡು ಬಂದೀವಿ. ಓಕೆ, ಈ ರೀತಿಯಾಗಿ ನಿಮ್ಮ ಒಂದು ಪಾಸಿಟಿವ್ ಲೈಫ್ ಅನ್ನ ನೀವು ಲೀಡ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಸಾಧ್ಯ ಆಯ್ತು, ಖಂಡಿತ ಸಾಧ್ಯ ಆಯ್ತು. ಯಾರ ಹತ್ರನಾದ್ರೂ ಈ ತರ ಇವಾಗ ಸೀನಿಯರ್ ಸಿಟಿಸನ್ ನಿಮ್ ಜೊತೆ ಒಡನಾಟ ಇಟ್ಕೊಂಡಿರ್ತಾರಲ್ಲ, ಅವ್ರೊಟ್ಟಿಗೂ ಕೆಲವೊಂದು ವಿಚಾರಗಳನ್ನ ಹೀಗೆ ಶೇರ್ ಮಾಡ್ಕೊಂಡಿದ್ದೀರಾ? ಸಪೋಸ್ ಅವ್ರ ಏನಾದ್ರು ಡಲ್ ಆಗಿದ್ದಾಗ? ಹೌದು, ಖಂಡಿತ. ಯಾಕಂದ್ರೆ ಎಲ್ಲಾ ಮನೆಗಳಲ್ಲೂ ಈ ಸಂಸಾರ ಅಂತ ಬಂದಾಗ ಹಲವಾರು ಏರುಪೇರುಗಳು ಇದ್ದೇ ಇರ್ತವೆ. ಆ ಟೈಮ್ ನಲ್ಲಿ ನಾವ್ ಇವತ್ತು ಭೇಟಿ ಆಗಿರೋರು ನಾಳೆ ಭೇಟಿ ಆದಾಗ ಅವ್ರ ಮುಖ ನೋಡಿದ ತಕ್ಷಣ ನಮಗೆ ಅರ್ಥ ಆಗೋದು ಎಲ್ಲ ಒಂದು ಕಡೆ. ಆಗ ಅವ್ರನ್ನ ಒಂದ್ ಸ್ವಲ್ಪ ಚೈತನ್ಯ ಬರೋ ರೀತಿಲಿ ನಗಾಡ್ಸೋದು, ಅಥವಾ ಅವ್ರನ್ನ ಹಾಡುಗಳ ಮೂಲಕ, ನಾನು ಸ್ವಲ್ಪ ಹಾಡುಗಳನ್ನ ಹೇಳ್ತೇನೆ, ಹಾಡುಗಳ ಮೂಲಕ ಇಲ್ಲ ಭಜನೆ ಮೂಲಕ ಅವ್ರ ಪಲ್ಸ್ ಏನು ಅಂತ ಗೊತ್ತಿರುತ್ತಲ್ಲ, ಆ ರೀತಿ ಅವ್ರನ್ನ ಚೇರಪ್ ಮಾಡೋದು. ನೆಕ್ಸ್ಟ್ ಅದು ಸರಿ ಹೋಗೋದು. ಬದುಕು ಅನ್ನೋದು ಅಲೆಗಳ ತರ ಇರ್ತದೆ. ಸೊ ನಾವ್ ಅದ್ರಂತೆ ಈಜ್ಬೇಕು, ಇದ್ದು ಜಯಿಸ್ಬೇಕು. ಓಕೆ, ಕೊನೆಯದಾಗಿ ಪಾಸಿಟಿವ್ ಲೀವಿಂಗ್ ನ ಮಾಡೋದಕ್ಕೆ ನಿಮ್ಮ
ನಮ್ಮಂತ ಸೀನಿಯರ್ ಸಿಟಿಸನ್ಗೆ ಒಂದು ಸಂದೇಶನ ಕೊಡ್ಬೇಕು ಅಂದ್ರೆ ಏನ್ ಕೊಡೋದಕ್ಕೆ ಬಯಸ್ತೀರಾ ಮಮತಾ? ಅಮ್ಮ ಸದಾ ಹಳೆ ನೆನಪುಗಳನ್ನ ಹೊತ್ಕೊಂಡು ಮುಂದೆ ನಾವು ಈ ದಿಗಂತದೆಡೆಗೆ ಹೋಗ್ಬೇಕಾದ್ರೆ ನಮಗೇನು ಬೇಕು, ಬೇರೆಯವ್ರಿಗೆ ಏನ್ ಬೇಕು ಅನ್ನೋದಕ್ಕಿಂತ ನಾನು ಏನ್ ಬಯಸ್ತೀನಿ ಅದನ್ನ ಪ್ರೀತಿಯಿಂದ ಅಪ್ಕೊಂಡು ನಾವು ಹೋದ್ರೆ ಖಂಡಿತ ಒಂದು ಶಾಂತಿಯುತವಾದ ಆರೋಗ್ಯಕರವಾದ ನೆಮ್ಮದಿಯ ಜೀವನವನ್ನ ನಾವು ಕಂಡುಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಮತಾ ಅವರೇ, ಒಳ್ಳೆ ಸಂದೇಶ ಅಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ತಮಗೂ ಕೂಡ. ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರಿದ್ದಾರೆ. ಇವರು ಮನೋವೈದ್ಯರಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವರು ಮುಖ್ಯವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಮಗೆ ಹಿರಿಯರ ಮಾನಸಿಕ ಆರೋಗ್ಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ. ನಮಸ್ಕಾರ ಸರ್. ಎಲ್ಲ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಹಿರಿಯರ ಬಗ್ಗೆ, ಅವರ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಫಸ್ಟ್ ಹಿರಿಯರ ದೈಹಿಕವಾಗಿ ಆರೋಗ್ಯದ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ಮೆಜಾರಿಟಿ ಆಫ್ ದಿ ಹಿರಿಯರು ಆರೋಗ್ಯವಾಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಶೇಕಡ ಅರ್ಧದಷ್ಟು ಜನ ಯಾವುದೇ ಕಾಯಿಲೆ ಇಲ್ಲದೆ ಆರೋಗ್ಯವಾಗಿದ್ದಾರೆ ಅನ್ನೋದು ಬಹಳ ಮುಖ್ಯ. ಹಿರಿಯರು ಅಂದ್ಮೇಲೆ ಏನಾದ್ರು ತೊಂದರೆ ಇರ್ಲೇಬೇಕು ಅನ್ನೋದು ಅಷ್ಟು ಕಾಮನ್ ಇಲ್ಲ. ನಮ್ಮ ಅಂಕಿಅಂಶಗಳ ಪ್ರಕಾರ 65% ಜನಕ್ಕೆ ಒಂದು BP ಕಾಯಿಲೆ, ಹೈಪರ್ ಟೆನ್ಷನ್ ಅನ್ನೋ ಕಾಯಿಲೆ ಕಾಮನ್ ಇರುತ್ತೆ. ಶೇಕಡ 50ಕ್ಕಿಂತ ಹೆಚ್ಚು ಡಯಾಬಿಟಿಸ್ ಕಾಯಿಲೆ ಇರುತ್ತೆ. ಅದ್ ಬಿಟ್ರೆ ಆಸ್ತಮಾ ಕಾಯಿಲೆ ಹೆಚ್ಚು, ಶ್ವಾಸಕೋಶ ಸಂಬಂಧ, ಅದಕ್ಕೂ ಕೋವಿಡ್ಗೂ ಬಹಳ ಸಂಬಂಧ ಇದೆ. ಮತ್ತೆ ಆರ್ಥ್ರೈಟಿಸ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಮತ್ತೆ ಡಿಮೆನ್ಷಿಯಾ ಅಂದ್ರೆ ಮೆಮೊರಿ ಕಮ್ಮಿ ಆಗುವಂಥದ್ದು, ಕೆಲವರಿಗೆ ಖಿನ್ನತೆ, ಕೆಲವರಿಗೆ ಹೃದಯ ಸಂಬಂಧ ಕಾಯಿಲೆಗಳು, ಇನ್ನು ಕೆಲವರಿಗೆ ಕ್ಯಾನ್ಸರ್ ಸಂಬಂಧ ಕಾಯಿಲೆಗಳು. ಸೊ ಈ ಕಾಯಿಲೆಗಳು ಹಿರಿಯರಲ್ಲಿ ಹೆಚ್ಚಾಗಿರುತ್ತೆ. ದೈಹಿಕವಾಗಿ ಯಾರ್ಯಾರಿಗೆ ತೊಂದರೆಗಳು, ಉದಾಹರಣೆಗೆ ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್ಸು, ಈ ಕಿಡ್ನಿ ಪ್ರಾಬ್ಲಮ್ಸ್, ಶ್ವಾಸಕೋಶ ಅಂತವರಿಗೆ ಈ ಕೋವಿಡ್ ಇನ್ಫೆಕ್ಷನ್ ಆದ್ರೆ ಬಹಳ ಅಪಾಯ ಅಂತ ಈಗ ನಮ್ಗೆ ಎಷ್ಟು ವೈಜ್ಞಾನಿಕವಾಗಿ ತಿಳ್ಕೊಂಡಿದೀವಿ ಅದರ ಪ್ರಕಾರ ಈ ತೊಂದರೆ ಇರೋರು ಬಹಳ ಜಾಗೃತಿ ವಹಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಇನ್ನೊಂದು ವಿಷಯ ಏನಂದ್ರೆ, ಪ್ರತಿಯೊಬ್ಬರು ಅವರ ಆರೋಗ್ಯನ, ದೈಹಿಕ ಆರೋಗ್ಯನ ಚೆನ್ನಾಗಿ, ದೈಹಿಕ ಮತ್ತು ಮಾನಸಿಕ ಎರಡನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ಬೋದು. ಆದ್ರೆ ಈ ಟೈಮ್ ನಲ್ಲಿ ಕೆಲವು ಸಾಮಾಜಿಕವಾಗಿ ಬೇಕಾದಷ್ಟು ಹಿರಿಯರಿಗೆ ಕಷ್ಟ ಆಗಿರುತ್ತೆ. ಉದಾಹರಣೆಗೆ ಅವರು ಕೆಲಸದಿಂದ ರಿಟೈರ್ ಆಗಿರಬಹುದು, ಅಥವಾ ಅವರಿಗೆ ಪ್ರೀತಿ ಪಾತ್ರರು ಜೊತೆಗಿಲ್ದೇ ಇರ್ಬೋದು. ಅಂದ್ರೆ ಉದಾಹರಣೆಗೆ ಹೆಂಡತಿ ಅಥವಾ ಗಂಡ ಅಂದ್ರೆ ಹೇಳ್ತಿಲ್ಲ, ಹಸ್ಬೆಂಡ್ ಅಥವಾ ವೈಫ್ ಎಕ್ಸ್ಪೈರ್ ಆಗಿರಬಹುದು. ಮತ್ತೆ ಮ್ಯಾರಿಟಲ್ ಬ್ರೇಕ್ ಡೌನ್, ಈಗಿನ ಕಾಲದಲ್ಲಿ ಇನ್ನೊಂದು ನಾವೇನ್ ನೋಡ್ತಿದೀವಿ ಅಂದ್ರೆ ಗಂಡ ಹೆಂಡತಿರ ಬಗ್ಗೆ ಮನಸ್ತಾಪಗಳು ಕೂಡ ಹಿರಿಯರಲ್ಲಿ ಈಗ ಹೆಚ್ಚು ಕಾಣಬಹುದು. ಮತ್ತೆ ಸ್ಕಿಪ್ಡ್ ಜನರೇಷನ್ ಅಂತ ಹೇಳ್ತೀವಿ, ಅವರ ನಂಬಿಕೆಗೂ ಅವ್ರ ಜೊತೆ ಇರುವಂತ ಕುಟುಂಬದ ನಂಬಿಕೆಗೂ ಸ್ವಲ್ಪ ಏರುಪೇರ್ ಆಗಿರೋದಿರ್ಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೋಡ್ತಿರೋದು ಈಗಿನ ಕಾಲದಲ್ಲಿ ಅಂದ್ರೆ ಈ ಬಡತನ ಅನ್ನೋದು ಕೂಡ ಹಿರಿಯರನ್ನ ಕಾಣಿಸ್ತಾ ಇದೆ. ಮತ್ತೆ ಲಾಸ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ, ಅವರಿಗೆ ಒಂದು ಫ್ರೀಡಮ್ ಬಿಕಾಸ್ ಆಫ್ ದೈಹಿಕ ತೊಂದರೆಗಳು, ಮಾನಸಿಕ ತೊಂದರೆಗಳು, ಹಣಕಾಸಿನ ತೊಂದರೆಗಳಿಂದ ಅವರಿಗೆ ಒಂದು ರೀತಿ ಸ್ವಾತಂತ್ರ್ಯ ಅನ್ನೋದೇ ಇಲ್ದಂಗ ಆಗಿರುತ್ತೆ. ಸ್ನೇಹಿತರು ತೀರೋಗಿರುವಂತದ್ದು, ಪ್ರೀತಿ ಪಾತ್ರ ಯಾರೋ ದೂರದವರು, ಸಂಬಂಧಿಕರು, ಇವೆಲ್ಲ ಒಟ್ಟಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿರಿಯರು ನೊಂದಿರ್ತಾರೆ. ಆ ಸಮಯದಲ್ಲಿ ಈ ಕೋವಿಡ್ ಇನ್ಫೆಕ್ಷನ್ ಎದುರಿಸೋದು ಒಂದು ನಿಜವಾದ ಸವಾಲೇ ಅಂತಾನೆ ಹೇಳ್ಬೋದು ಅಂತ ಹೇಳ್ತೀನಿ. ಮತ್ತೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಹಿರಿಯರು ತುಂಬಾ ಮನಸ್ಸಲ್ಲಿ ಏನನ್ನು ಇಟ್ಕೊಂಡಿರ್ಬೇಕು ಅಂದ್ರೆ ಅದು ಕಷ್ಟ ಅವ್ರಿಗೆ ಅಂತ. ಹಾಗಾಗಿ ಅದರ ಹಂಚಿಕೆನೂ ಸಹ ತುಂಬಾ ಕಷ್ಟ ಆಗ್ತಿದೆ ಅನ್ಸುತ್ತೆ ಹಿರಿಯರಿಗೆ ಒಂದ್ ಕಡೆ. ನಾನು ಹಿರಿಯರಿಗೆ ನಾನು ಹೇಳ್ಬೇಕೆ ಅಂತೀನಿ ಅಂದ್ರೆ, ಇವೆಷ್ಟೆಲ್ಲ ಲಾಕ್ ಡೌನ್ ಇದ್ರೂ ಕೂಡ ಅವರು ಈ ಕೆಳಗಿನ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವರ ಲಾಕ್ ಡೌನ್ ಮತ್ತೆ ಅವರ ಸೋಂಕಿನಿಂದ ರಕ್ಷಣೆ ಪಡೆಯೋದಕ್ಕೆ ಸುಲಭ ಆಗುತ್ತೆ. ಮೊದಲನೇದಾಗಿ ನಾನು ಏನ್ ಹೇಳ್ಬೇಕು ಅಂದ್ರೆ, ಈ ಲಾಕ್ ಡೌನ್ ಯಾಕೆ ಲಾಕ್ ಡೌನ್ ಮಾಡಿದ್ದಾರೆ, ಈ ಕೊರೋನಾ ಕಾಯಿಲೆ ಕೋವಿಡ್ ಇನ್ಫೆಕ್ಷನ್ ಯಾಕೆ ಬಂತು, ಅದರಿಂದ
ನಮ್ಮ ದೇಹದ ಮೇಲೆ ಏನ್ ಪರಿಣಾಮ, ಅದರಿಂದ ನಮ್ಮನ್ನ ರಕ್ಷಿಸಿಕೊಂಡ್ರೆ ನಮ್ಗೆ ಏನ್ ಲಾಭ, ಅದನ್ನ ಮೊದಲನೇದಾಗಿ ತಿಳ್ಕೊಳ್ಬೇಕಾಗುತ್ತೆ. ಎರಡನೇದು ತಮ್ಮ ರೂಟೀನ್ ಅಂತ ಹೇಳ್ತೀವಿ, ತನ್ನ ದೈನಂದಿನ ಏನು ಚಟುವಟಿಕೆಗಳಿತ್ತು ಆದಷ್ಟು ಪ್ರತಿಯೊಂದನ್ನು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ದೂರದಿಂದ, ಬೇರೆ ಜನಗಳಿಂದ ದೂರದಿಂದ ಯಾವ್ದನ್ನು ಸ್ಕಿಪ್ ಮಾಡ್ಬಾರ್ದು. ಉದಾಹರಣೆಗೆ ಅವರ ಆಹಾರ ಪದ್ಧತಿ ಅಂದ್ರೆ ಉತ್ತಮವಾದ ಪುಷ್ಟಿಕರವಾದ ಆಹಾರ, ಅಂದ್ರೆ ಸಾಕಷ್ಟು ವೆಜಿಟಬಲ್ಸ್, ಸಾಕಷ್ಟು ಹಣ್ಣುಗಳು, ನೀರು, ಸಿರಿಯಲ್ಸ್, ಪ್ರೋಟೀನ್ ಯುಕ್ತ ನ್ಯೂಟ್ರಿಷನ್ ಊಟನ ಒತ್ತೊತ್ತಿಗೆ ಸರಿಯಾಗಿ ತಗೊಳ್ಳೋದು ಮುಖ್ಯ. ಹೆಚ್ಚಾಗಿ ನೀರು ಕುಡಿಯೋದು, ಹೈಡ್ರೇಷನ್, ಎಸ್ಪೆಷಲಿ ಈಗ ಸಮ್ಮರ್ ಆಗಿರೋದ್ರಿಂದ ಅದು ಮುಖ್ಯ. ಎರಡನೇದು ಸಾಕಷ್ಟು ನಿದ್ರೆ. ರಾತ್ರಿಯಿಂದ ನಿದ್ದೆಗೆಟ್ಕೊಂಡು ಬರೀ ಟಿವಿ ನೋಡೋದು, ಮೊಬೈಲ್ ನೋಡೋದು ಮಾಡ್ಬೋದು, ಸಾಕಷ್ಟು ನಿದ್ರೆ ಕೂಡ ಮುಖ್ಯ. ಮೂರನೇದು ದೈಹಿಕ ಚಟುವಟಿಕೆಗಳು. ಇವೆಲ್ಲ ಒತ್ತಡಗಳ ಮಧ್ಯೆ ಕೂಡ ದೈಹಿಕ ಚಟುವಟಿಕೆಗಳು, ವ್ಯಾಯಾಮ ಇರ್ಬೋದು, ವಾಕಿಂಗ್ ಇರ್ಬೋದು. ಈಗ ಯಾರೋ ಒಬ್ರು ದೋಸಲ್ಲ, ಮನೆ ಒಳಗೇನೆ ವಾಕಿಂಗ್ ಮಾಡಬಹುದು, ಮಲ್ಕೊಂಡು ಕುಂತ್ಕೊಂಡೆ ವ್ಯಾಯಾಮ ಮಾಡಬಹುದು, ಯೋಗ ಮಾಡಬಹುದು, ಧ್ಯಾನ ಮಾಡಬಹುದು, ಬ್ರೀತಿಂಗ್. ಹಾಗಾಗಿ ದೈಹಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇಟ್ಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ನಾ ಹೇಳಿದ್ನಲ್ಲ, ಹೈಪರ್ ಟೆನ್ಷನ್, ಡಯಾಬಿಟಿಸ್, ಆರ್ಥ್ರೈಟಿಸ್, ಅದು ಆಸ್ತಮಾ ಇರ್ಬೋದು. ಆ ಆಸ್ತಮದ ಬಗ್ಗೆ ಸಾಕಷ್ಟು ಈ ವೈದ್ಯಕೀಯ ಏನೇನು ಅಡ್ವೈಸ್ ಮಾಡಿರ್ತಾರೆ ವೈದ್ಯರು, ಅದನ್ನ ಬಿಡದಂತೆ ತಗೊಳ್ಬೇಕು, ಯಾವ್ದನ್ನು ಮಾಡ್ಬಾರ್ದು. ಇಫ್ ಪಾಸಿಬಲ್ ಮನೆಯಲ್ಲೇ ಒಂದು ಬ್ಲಡ್ ಪ್ರೆಷರ್ ನ ಚೆಕ್ ಮಾಡೋ ಇನ್ಸ್ಟ್ರೂಮೆಂಟ್ ಇಟ್ಕೋಬಹುದು, ಶುಗರ್ ಚೆಕ್ ಮಾಡೋ ಇನ್ಸ್ಟ್ರೂಮೆಂಟ್ ಇಟ್ಕೋಬಹುದು. ಹಾಗಾಗಿ ದೈಹಿಕವಾಗಿ ಅವರ ಆರೋಗ್ಯನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಇನ್ನೊಂದೇನಂದ್ರೆ ಫಿಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಚಟುವಟಿಕೆ, ಸ್ನೇಹಿತರ ಜೊತೆ ಅವ್ರಿಗೆ ತುಂಬಾ ಒಡನಾಟ ಇತ್ತು, ಅದನ್ನ ಬಿಡಬೇಡಿ. ಆದರೆ ಅದನ್ನ ಬೇರೆ ಮುಖಾಂತರ ಮಾಡಿ, ಸ್ಕೈಪ್ ಇರಬಹುದು, ಫೋನ್ ಇರಬಹುದು, ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿರಬಹುದು. ಮತ್ತೆ ಸೋಷಿಯಲ್ ನೆಟ್ವರ್ಕ್, ವಿಡಿಯೋ ಕಾಲ್ ಮುಖಾಂತರ ಪ್ರತಿಯೊಬ್ಬ ತಮ್ಮ ಪ್ರೀತಿ ಪಾತ್ರರು, ತಮ್ಮ ಸ್ನೇಹಿತರು, ಸಂಬಂಧಿಕರು, ಪ್ರತಿಯೊಬ್ಬರ ಜೊತೆನೂ ಅವರು ಹೆಚ್ಚು ಸಂಬಂಧ ಇಟ್ಕೊಳ್ಬೇಕು. ಆದ್ರೆ ಹೆಚ್ಚು ಸಂಬಂಧ ಇಟ್ಕೋಬೇಕು ಅಂತ ಸ್ವಂತ ರೆಸ್ಟ್ನೇ ಇಗ್ನೋರ್ ಮಾಡಬೇಕು. ರೆಸ್ಟ್ ಸಿಗ್ಬೇಕು, ಸಂಬಂಧನ ಇಟ್ಕೊಳ್ಬೇಕು. ಮತ್ತೆ ಇನ್ನೊಂದು ಅಂದ್ರೆ ಹೊಸ ಹಾಬಿಗಳು. ಈ ಐಸೋಲೇಷನ್ ಮಧ್ಯ ಹೊಸ ಹಾಬಿಗಳನ್ನು ಅಥವಾ ಹಳೆ ಹಾಬಿಗಳನ್ನ ಪುನಃ, ಉದಾಹರಣೆಗೆ ಹಾಡು ಹೇಳೋದಿರ್ಬೋದು, ಪಿಕ್ಚರ್ ನೋಡೋದಿರ್ಬೋದು, ಚಿತ್ರ ಬರೆಯೋದಿರಬಹುದು, ಅಥವಾ ಬೇರೆ ಯಾವ್ದಾದ್ರು ಈ ಸುಡುಕು ಆಟಗಳಿರಬಹುದು, ಅದನ್ನು ಕೂಡ ಹೆಚ್ಚು ಇಟ್ಕೊಳ್ಬಹುದು. ಈಗಿನ ಕಾಲದಲ್ಲಿ ಹೇಳ್ತಿರಲ್ಲ, ಮನೆಯೊಳಗಡೆನೆ ಈ ಚೌಕಾಬಾರ ಆಡೋದು, ಅವುರಣಿ ಆಟ ಆಡೋದು, ಬೇರೆ ಆಟಗಳು ಯಾವ್ದಿದ್ರೆ ಎಷ್ಟೊಂದು ಇಟ್ಕೊಂಡು ಕೂಡ ಮನಸ್ಸು ಮತ್ತೆ ದೇಹ ಎರಡು ಸ್ಪಂದಿಸುತ್ತೆ. ಮೊದಲನೇದಾಗಿ ಹೇಳಿದ್ರೆ, ಹಿರಿಯರು ಈ ಕೋವಿಡ್ ಸೋಂಕಿನಿಂದ ದೂರ ಇರೋದು ಬಹಳ ಆದ್ಯತೆ. ಯಾಕೆಂದ್ರೆ ಅವರೊಂದು ವಲ್ನರಬಲ್ ಗ್ರೂಪ್, ಅದರಿಂದ ಅವ್ರ ಮೇಲಕ್ಕೆ ಪರಿಣಾಮ, ಹಾಗಾಗಿ ತಪ್ಪಿಸ್ಕೊಳ್ಳೋದು ಬಹಳ ಮುಖ್ಯ. ಅದಲ್ಲದೆ ನಮ್ಮ ದೈಹಿಕ ಆರೋಗ್ಯ ಬಹಳ ಮುಖ್ಯ. ನಾ ಯಾವಾಗ ಹೇಳ್ತೀನಲ್ಲ, ಸೌಂಡ್ ಬಾಡಿ ವಿಲ್ ಆಲ್ವೇಸ್ ಲೀಡ್ ಟು ಸೌಂಡ್ ಮೈಂಡ್. ಉತ್ತಮವಾದ ದೈಹಿಕ ಆರೋಗ್ಯ ಉತ್ತಮವಾದ ಮಾನಸಿಕ ಆರೋಗ್ಯ ಬರ್ತದೆ. ಹಾಗಾಗಿ ದೈಹಿಕವಾಗಿ ನಿಮ್ಮ BP, ಶುಗರು, ಆರ್ಥ್ರೈಟಿಸ್, ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್ಸ್, ಆಸ್ತಮಾ, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿಸಿ. ಪ್ರತಿ ದಿವಸ ಹೆಚ್ಚು ಚಟುವಟಿಕೆಯಿಂದ ಇರಿ. BP ಮಾತ್ರೆ, ಶುಗರ್ ಮಾತ್ರೆ, ಪ್ರತಿಯೊಂದನ್ನು ಉತ್ತಮವಾದ ಆಹಾರ, ಪೌಷ್ಟಿಕ ಅಂಶ ಇರುವಂತ ಆಹಾರ, ಸೊಪ್ಪು, ತರಕಾರಿ, ನೀರು, ಫೈಬರ್, ಎಣ್ಣೆ, ಬೆಣ್ಣೆ, ಮಾಂಸ ಆದಷ್ಟು ಲಿಮಿಟೆಡ್ ಆಗಿರ್ಲಿ. ವೈಟಮಿನ್, ಆಂಟಿ ಆಕ್ಸಿಡೆಂಟ್ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಮತ್ತೆ ಸ್ಮೋಕಿಂಗು, ಡ್ರಿಂಕಿಂಗ್ ಇಂದ ದೂರ ಇರಿ. ಯಾವಾಗ್ಲೂ ಈ ಸಮಯದಲ್ಲಿ ಮದ್ಯಪಾನ, ಧೂಮಪಾನ ನಮ್ಮನ್ನು ಹೆಚ್ಚು ದುರ್ಬಲ ಮಾಡುತ್ತೆ. ಮಿದುಳನ್ನು ಹೆಚ್ಚು ಚಟುವಟಿಕೆಯಿಂದ ಇಟ್ಕೊಳ್ಳಿ. ನಿಮ್ಮ ಹಾಬಿಗಳು ಹೇಳ್ತೀವಲ್ಲ, ಹವ್ಯಾಸಗಳು, ಉತ್ತಮವಾದ ಹವ್ಯಾಸ, ಸಿಂಗಿಂಗ್ ಇರ್ಬೋದು, ಕತೆ ಕೇಳೋದಿರ್ಬೋದು, ಓದೋದಿರಬಹುದು, ಅಥವಾ ಪಿಕ್ಚರ್ ನೋಡೋದಿರಬಹುದು, ಹೆಚ್ಚು ಮಾಡಿ. ಸೋಷಿಯಲ್ ನೆಟ್ವರ್ಕಿಂಗ್ ಮುಖಾಂತರ ತಮ್ಮ ಪ್ರೀತಿ ಪಾತ್ರ ಜೊತೆ ಹೆಚ್ಚು ಸಂಬಂಧ ಇಟ್ಕೊಳ್ಳಿ. ಇದೆಲ್ಲದಕ್ಕಿಂತ ಮುಂಚೆ ಮುಖ್ಯವಾಗಿ ನಿಮ್ಮ ರೆಸ್ಟು, ದೈಹಿಕ ಚಟುವಟಿಕೆಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ಮತ್ತೆ ಕೊನೆಯದಾಗಿ ಹೇಳೋದಂದ್ರೆ, ಆದಷ್ಟು ಈ ರೂಮರ್ಸ್ ಮತ್ತೆ ಬೇರೆ ಬೇರೆ ರೀತಿಯಿಂದ ತಿಳ್ಕೊಳ್ಳೋದ್ರ ಬಗ್ಗೆ ಗಮನ
ಕೊಡ್ಬೇಡಿ. ಅದು ನಿಮ್ಗೆ ಹೆಚ್ಚು ಆತಂಕ ಮಾಡುತ್ತೆ ಹೊರತು ಯಾವುದೇ ರೀತಿ ಸಹಾಯ ಮಾಡಲ್ಲ. ನೀವೆಲ್ಲ ಕೇರ್ಫುಲ್ ಆಗಿದ್ರೆ ನಮ್ಮ ಈ ಕೋವಿಡ್ ಅನ್ನೋ ಈ ಕಾಯಿಲೆಯನ್ನು ನಾವು ಎದುರಿಸಬಹುದು ಅಂತ ನಾನು ಎಲ್ಲ ಹಿರಿಯರಲ್ಲಿ ನಾನು ಹೇಳ್ಕೊಳ್ತೇನೆ. ಸರ್, ಸಾಕಷ್ಟು ಮಾಹಿತಿ ಕೊಟ್ರಿ. ಹಾಗೆ ನಿಮ್ಗೂ ಸಹ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಲ್ಲಿ ತನಕ ನಮ್ಮ ಜೊತೆ ಸಾಕಷ್ಟು ಹಿರಿಯ ನಾಗರಿಕರಿದ್ದು ಕರೋನಾದ ಬಗ್ಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಿಮಗಾಗಿ ಕೇಳುಗರೆ, ಭಾರತ ಸರ್ಕಾರ ರಾಷ್ಟ್ರೀಯ ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿಯನ್ನು ತೆರೆದಿದೆ. ಹಿರಿಯ ನಾಗರಿಕರು ಮತ್ತು ಅವರಿಗೆ ಸಂಬಂಧಪಟ್ಟವರು ಯಾವುದೇ ಸಹಾಯ ಸೌಲಭ್ಯಗಳಿಗೆ ಮತ್ತು ಕಾನೂನು ವಿಚಾರಗಳಿಗೆ, ಆಪ್ತ ಸಮಾಲೋಚನೆಗೆ, ಇನ್ನೂ ಇತರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿಗೆ ಕರೆ ಮಾಡಬಹುದು. ಸಹಾಯವಾಣಿಯ ದೂರವಾಣಿ ಸಂಖ್ಯೆ 145667. ಎಲ್ಲ ಹಿರಿಯ ನಾಗರಿಕರು ಬರೆದಿಟ್ಟುಕೊಳ್ಳಿ. ಮತ್ತೊಮ್ಮೆ ಸಹಾಯವಾಣಿಯ ಸಂಖ್ಯೆ 14567. ಈ ಸಹಾಯವಾಣಿಯು ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಕಾರ್ಯನಿರ್ವಹಿಸುತ್ತದೆ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.